ನಿಮ್ಮ ಕೂದಲು ತುಂಬ ಉದುರುತ್ತಿದೆಯಾ? ಉದ್ದವಾಗಿ ಬೆಳೀತಾ ಇಲ್ವಾ? ಹಾಗಿದ್ರೆ ಇಂದು ನಾನು ಹೇಳುವ ಈ ಸರಳ ಈರುಳ್ಳಿ ಉಪಾಯನ ತಪ್ಪದೇ ನೋಡಿ. ಒಂದೇ ಪದಾರ್ಥ ನಿಮ್ಮ ಕೂದಲಿಗೆ ರಾಮಬಾಣ ಆಗ್ಬೋದು. ಕೂದಲು ಉದುರುತ್ತಾ ಇದ್ರೆ, ಬೆಳಿದೇನೆ ಹಾಗೆ ಇದ್ರೆ, ಅಥವಾ ತುಂಬ ತೆಳ್ಳಗಿದ್ರೆ, ಮತ್ತೆ ತುಂಬ ಡ್ಯಾಂಡ್ರಫ್ ಇದ್ರೆ, ಈ ಒಂದು ಈರುಳ್ಳಿಯಿಂದ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ತಪ್ಪದೇ ನೋಡಿ. ಎಲ್ಲರಿಗೂ ನಮಸ್ಕಾರ. ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕೂದಲನ್ನು ಹೇಗೆ ದಟ್ಟವಾಗಿ, ಉದ್ದವಾಗಿ, ದಪ್ಪವಾಗಿ ಬೆಳೆಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ಫಾರ್ಮೇಷನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದರ ಜೊತೆಗೆ ನನ್ನ ವಾಟ್ಸಪ್ ಚಾನಲ್ ಕೂಡ ಇದೆ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಹೊಸ ಹೊಸ ಅಪ್ಡೇಟ್ಸ್ಗಳಿಗೆ, ಹೊಸ ಏನಾದರೂ ಇನ್ಫಾರ್ಮೇಷನ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಾಟ್ಸಪ್ಪಲ್ಲೂ ನನ್ನ ಚಾನಲ್ ಇದೆ, ಫಾಲೋ ಮಾಡ್ಕೊಂಡು ನೋಡ್ತಾ ಇರಿ. ಮೊದಲಿಗೆ ಈರುಳ್ಳಿಯಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತಾ, ಉದ್ದ ಆಗುತ್ತಾ, ದಪ್ಪ ಆಗುತ್ತಾ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ನಿಮ್ಗೆ ಈ ವಿಡಿಯೋ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತ ನನಗನ್ಸುತ್ತೆ. ನಿಮಗೂ ಯಾವ್ಯಾವ ರೀತಿ ಹೇರ್ ಕೇರ್ ಬೇಕು, ಅಥವಾ ಹೇರ್ ಕೇರಿಂದ ಅಂದರೆ ನಿಮ್ಗೆ ಯಾವ್ಯಾವ ರೀತಿ ಟಿಪ್ಸ್ಗಳು ಬೇಕು, ನಿಮ್ಮ ಪ್ರಾಬ್ಲಮ್ಸ್ ಏನು ಹೇರ್ ಬಗ್ಗೆ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನನಗೆ ಗೊತ್ತಿರೋಷ್ಟು ನಾನು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟಿಗೆ ನಾವಿಲ್ಲಿ ಈರುಳ್ಳಿಯಿಂದ ಆಗುವ ಪ್ರಯೋಜನಗಳನ್ನ ನೋಡೋಣ. ಈ ಈರುಳ್ಳಿಯಿಂದ ಕೂದಲು ಬೇರುಗಳನ್ನು ಬಲಪಡಿಸುತ್ತೆ, ಮತ್ತು ಈರುಳ್ಳಿಯಲ್ಲಿ ಸಲ್ಫರ್ ಕೂಡ ಹೆಚ್ಚು ಇರುತ್ತದೆ. ಇದರ ಜೊತೆಗೆ ಕೂದಲು ಉದುರೋದನ್ನ ಕಡಿಮೆ ಮಾಡುತ್ತೆ, ಮತ್ತು ಹೊಸ ಕೂದಲುಗಳು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ತುಂಬ ದಪ್ಪ ಆಗೋದಕ್ಕೂ, ಕೂದಲು ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಕೆಲವರಿಗೆ ಉದ್ದ ಇದ್ರೂ ದಪ್ಪ ಇರಲ್ಲ, ಅಂಥವ್ರಿಗೂ ಕೂಡ ಈರುಳ್ಳಿಯಿಂದ ತುಂಬ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಹೇರ್ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಕೆಲವರಿಗೆ ತುಂಬಾ ಡ್ಯಾಂಡ್ರಫ್ ಆಗ್ತಿದೆ. ಈಗಿನ ದಿನಗಳಲ್ಲಿ ಡ್ಯಾಂಡ್ರಫ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಎಲ್ಲರಿಗೂ ಡ್ಯಾಂಡ್ರಫ್ ಆಗುತ್ತೆ, ಅದರಿಂದ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈರುಳ್ಳಿಯಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ಈರುಳ್ಳಿನೇ ಸಾಕಾಗುತ್ತೆ. ಇದರಲ್ಲೇ ಎಷ್ಟು ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಇರೋದ್ರಿಂದ ಕೆಲವರಿಗೆ ಅಲರ್ಜಿ ಆಗ್ಬೋದು, ಅಂಥವರು ಸ್ಕಿಪ್ ಮಾಡಿ. ಕೆಲವರಿಗೆ ಇಷ್ಟ ಆಗುತ್ತೆ, ಈರುಳ್ಳಿ ಹಚ್ಕೊಂಡ್ರೆ ಕೂದಲು ಬೆಳೀತಾ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂಥವರು ಈರುಳ್ಳಿಯಿಂದ ತುಂಬ ಚೆನ್ನಾಗಿ ಕೂದಲನ್ನು ಬೆಳೆಸ್ಕೊಬೋದು. ತುಂಬಾ ಸಿಂಪಲಾಗಿ ಮಾಡ್ಕೊಬೋದು. ಒಂದೇ ಒಂದು ಈರುಳ್ಳಿ ಅಥವಾ 2 ಈರುಳ್ಳಿ ಸಾಕಾಗುತ್ತೆ. ನಿಮ್ಮ ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೋಡಿಕೊಂಡು ಈರುಳ್ಳಿನ ನೀವು ತೊಗೊಂಡ್ರೆ ತುಂಬ ಚೆನ್ನಾಗಿ ಕೂದಲನ್ನ ಬೆಳೆಸ್ಕೊಬೋದು. 1-2 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯಾಕೆಂದರೆ ಇದು ಹೆಚ್ಚು ದಪ್ಪ ಆಗೋದಕ್ಕೆ, ಕೂದಲು ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ, ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ, ಡ್ಯಾಂಡ್ರಫ್ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಕೂದಲು ಉದುರೋದನ್ನ ಕಮ್ಮಿ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟ್ ಈರುಳ್ಳಿಯಿಂದ ಯಾವ್ಯಾವ ರೀತಿ ಹೇರ್ ಕೇರ್ ಮಾಡ್ಕೊಬೋದು ಅಂತ ನೋಡೋದಾದ್ರೆ, ಫಸ್ಟಿಗೆ ನಾವಿಲ್ಲಿ ಈರುಳ್ಳಿ ರಸದಿಂದ ಕೂದಲನ್ನ ಹೇಗೆ ಬೆಳೆಸ್ಕೊಬೋದು ಅಂತ ನೋಡೋಣ. ಫಸ್ಟಿಗೆ 1-2 ಮೀಡಿಯಂ ಸೈಜ್ ಈರುಳ್ಳಿನ ತಗೊಳ್ಳಿ. ಅದನ್ನು ನೀಟಾಗಿ ಸಿಪ್ಪೆ ತೆಗೆದು 4 ಹೋಲ್ ಥರ ಮಾಡ್ಕೊಳ್ಳಿ. ನಿಮ್ಮ ಕೂದಲು ಕ್ವಾಂಟಿಟಿ ನೋಡಿ. ಕೆಲವರಿಗೆ ತುಂಬ ಉದ್ದ ಇದ್ದು ದಪ್ಪನೇ ಇರಲ್ಲ, ಅಂಥವ್ರಿಗೆ 4 ಈರುಳ್ಳಿ ತೊಗೊಂಡ್ರು, ಇಲ್ಲಾಂದರೆ 3 ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ ಮೀಡಿಯಂ ಸೈಜ್ದು. ಅದರನ್ನ ಸಿಪ್ಪೆ ತೆಗೆದು ನೀಟಾಗಿ 4 ಹೋಲ್ ಥರ ಮಾಡಿಟ್ಕೊಳ್ಳಿ. ಅದಾದಮೇಲೆ ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ತರಿ ಅನ್ನಿಸ್ಬಾರ್ದು, ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ನೀರನ್ನು ಕೂಡ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. 1-2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪನೇ ನೀರು ಹಾಕೊಂಡು ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಆ ಪೇಸ್ಟನ್ನು ನೀವು ಒಂದು ಜಾರ್ ಅಥವಾ ಒಂದು ಜಾಲರಿ ಥರ ಬರುತ್ತಲ್ಲ, ಅದನ್ನು ತೊಗೊಂಡು ನೀಟಾಗಿ ಸೋದಿಸ್ಕೊಳ್ಳಿ. ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆಗೆ ಹಾಕೊಂಡು ನೀಟಾಗಿ ಬಿಗ್ಗೆಗೆ ಹಿಂಡ್ಕೊಂಡು ಸೋದಿಸ್ಕೊಳ್ಳಿ. ಅದನ್ನ ಸೋದಿಸಿದಾದ್ಮೇಲೆ ಅದರದ್ದು ರಸ ಬರುತ್ತಲ್ಲ, ಈರುಳ್ಳಿ ರಸನ ಒಂದು ಕಪ್ಗೆ ಹಾಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಯಾವ ಆಯಿಲ್ ಬಳಸ್ತಿರೋ, ಹೇರ್ ಆಯಿಲ್, ಹೇರ್ ಕೇರ್ಗೆ ಯಾವ ಆಯಿಲ್ ಬಳಸ್ತಿರೋ ಅದನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದಾದ್ಮೇಲೆ ನಿಮ್ಮ ಕೂದಲು ನೆತ್ತಿಯಿಂದ ಹಿಡಿದು ಕ್ವಾಂಟಿಟಿ ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಬೇಕು. ಅದಾದಮೇಲೆ ಒಂದು 5 ನಿಮಿಷ ಮಸಾಜ್ ಮಾಡಿದಾದ್ಮೇಲೆ ಒಂದು 30 ಮಿನಿಟ್ ಹಾಗೆ ಬಿಟ್ಬಿಡಿ ಅದನ್ನ. ಆಮೇಲೆ ನೀವು ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಬೋದು. ಹೇರ್ ವಾಶ್ ಮಾಡುವಾಗ ಆ್ಯಸ್ ಯೂಶುವಲ್ ನೀವು ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ಕೆಲವರಿಗೆ ತಣ್ಣೀರು ಆಗಲ್ಲ ಅಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಈ ರೀತಿ ನೀವು ವಾರಕ್ಕೆ 2 ಸತಿ ಈ ರಸನ ಕೊಬ್ಬರಿ ಎಣ್ಣೆ ಜೊತೆ ಸೇರಿಸ್ಕೊಂಡು ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬ ಉದ್ದ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ, ಹಾಗೆ ಬೇಬಿ ಹೇರ್ಸ್ಗಳು ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬನ್ನಿ. 1 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ಇದ್ರ ಜೊತೆಗೆ ಇನ್ನೊಂದು ರೀತಿಯಲ್ಲಿ ಮಾಡ್ಕೊಳ್ಳೋದಾದರೆ, 2 ಮೀಡಿಯಂ ಸೈಜ್ ಈರುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು
ಮಾಡಿಕೊಂಡು ಅದಕ್ಕೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಆಗೋಷ್ಟು, ಕರ್ಬೇವಿನ ಸೊಪ್ಪು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಅದನ್ನು ಕೂಡ ಕೂದಲು ಬೆಳೆಯೋದಕ್ಕೆ ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಅದನ್ನು ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಈ ಪೇಸ್ಟನ್ನ ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಶಿಫ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ನೀವು ಕೂದಲು ಬುಡದಿಂದ ಹಿಡಿದು ನೆತ್ತಿಯಿಂದ ಹಿಡಿದು ಕೂದಲು ಉದ್ದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀಟಾಗಿ ಅಪ್ಲೈ ಮಾಡಬೇಕು. ಅದಾದಮೇಲೆ ಒಂದು 30 ಮಿನಿಟ್ ಹಾಗೆ ಬಿಟ್ಟುಬಿಟ್ಟು ಮಾಮೂಲಿ ಮೈಲ್ಡ್ ಶಾಂಪು ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ತುಂಬ ಅಂದರೆ ಸೆನ್ಸಿಟಿವ್ ಇರುತ್ತೆ, ನಾವು ಯಾವ ಶಾಂಪು ಯೂಸ್ ಮಾಡ್ತೀವೋ ಅದನ್ನೇ ಬಳಸ್ಬೋದಾದರೆ ಖಂಡಿತವಾಗ್ಲೂ ಬಳಸಿ. ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪುನೇ ಬಳಸಿ. ಆದರೆ ಆದಷ್ಟು ನೀವು ಮೈಲ್ಡ್ ಶಾಂಪು ಯೂಸ್ ಮಾಡೋದ್ರಿಂದ ಕೂದಲು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಅದಾದಮೇಲೆ ನ್ಯಾಚುರಲ್ ಆಗಿ ಹೇರ್ ಡ್ರೈನ ಮಾಡ್ಕೊಳ್ಳಿ. ಯಾವುದೇ ರೀತಿ ಹೇರ್ ಡ್ರೈಯರ್ ಆಗಲಿ ಅಥವಾ ಸ್ಟ್ರೈಟ್ನರ್ ಮಿಷಿನು, ಕರ್ಲ್ ಮಿಷಿನು ಇದನ್ನು ಯೂಸ್ ಮಾಡೋಕ್ಕಿಂತ ನ್ಯಾಚುರಲ್ ಆಗಿ ಹೇರ್ ಕೇರ್ ಮಾಡಿಕೊಂಡಷ್ಟು ಕೂದಲು ಆರೋಗ್ಯವಾಗಿ ತುಂಬ ಚೆನ್ನಾಗಿ ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ. ಈ ರೀತಿ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 2 ಸತಿ ಅಟ್ಲೀಸ್ಟ್ ವಾರಕ್ಕೆ 1 ಸತಿ ಅಪ್ಲೈ ಮಾಡಿ. ನಿಮಗೆ ಖಂಡಿತವಾಗ್ಲೂ 2 ತಿಂಗಳಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವೇ ನೋಡ್ತೀರಾ ಡಿಫ್ರೆನ್ಸ್ನ, ಯಾವ ರೀತಿ ನಿಮ್ಮ ಕೂದಲು ಯಾವ ರೀತಿ ಅಡ್ಜಸ್ಟ್ ಆಯಿತು, ಬೆಳೆಯುತ್ತಾ ದಪ್ಪ ಆಯ್ತಾ ಅಂತಂದ್ಬಿಟ್ಟು ನೀವೇ ನೋಡ್ತೀರಾ. ಇದ್ರ ಜೊತೆಗೆ ಇನ್ನೊಂದು ರೀತಿಯಲ್ಲಿ ಮಾಡ್ಕೊಳ್ಳೋದಾದರೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ನೀವು ನೀಟಾಗಿ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಒಂದು 4 ಹೋಲ್ ಥರ ಕಟ್ ಮಾಡಿಕೊಂಡು ಅದನ್ನು ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಮಾಮೂಲಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಆ ರುಬ್ಬಿರೋ ಮಿಶ್ರಣನ ಸ್ವಲ್ಪ ಒಂದು ಕಾಟನ್ ಬಟ್ಟೆಯಿಂದ ಅಥವಾ ಜಡಿಯಿಂದ ನೀಟಾಗಿ ಅದನ್ನು ಶೋಧಿಸ್ಕೊಳ್ಳಿ. ನೀವು ರುಬ್ಬುವಾಗ 2 ಮೀಡಿಯಮ್ ಸೈಜ್ ಈರುಳ್ಳಿಗೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಬಿಟ್ಟು ನೀಟಾಗಿ ರುಬ್ಬಿಟ್ಕೊಳ್ಳಿ. ಅದಾದಮೇಲೆ ರುಬ್ಬಿದಾದಮೇಲೆ ಆ ಮಿಶ್ರಣನ ನೀಟಾಗಿ ಫಿಲ್ಟರ್ ಮಾಡಿಟ್ಕೊಳ್ಳಿ. ಫಿಲ್ಟರ್ ಆದಮೇಲೆ ಈರುಳ್ಳಿ ರಸ ಸಿಗುತ್ತಲ್ಲ, ಅದು ಸ್ಪ್ರೇ ಬಾಟಲ್ಗೆ ನೀವು ಸ್ಪ್ರೇ ಥರ ಯೂಸ್ ಮಾಡ್ಬೋದು. ಇಲ್ಲಾಂತಂದರೆ ಹಾಗೆ ಒಂದು ಕಪ್ಪಲ್ಲಿ ಇಟ್ಕೊಂಡು ನೀವು ಹೇರ್ ವಾಶ್ ಮಾಡ್ತೀರಲ್ಲ, ನೀವು ಯಾವಾಗ ವಾರಕ್ಕೆ 1 ಸತಿ ಹೇರ್ ವಾಶ್ ಮಾಡಿದ್ರೆ, ಹೇರ್ ವಾಶ್ ಆದಮೇಲೆ ಕೊನೆಯಲ್ಲಿ ಈ ಒಂದು ಈರುಳ್ಳಿ ರಸನ ನೀಟಾಗಿ ಕೂದಲು ಹೇರ್ ವಾಶ್ ಥರನೇ ಮಾಡಿ. ಅಂದರೆ ಕೂದಲಿಗೆ ಪೂರ್ತಿ ನೆತ್ತಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀಟಾಗಿ ಅಪ್ಲೈ ಮಾಡಿ. ಇಲ್ಲಾಂದರೆ ಸ್ಪ್ರೇ ಬಾಟ್ಲು ಯೂಸ್ ಮಾಡ್ತೀನಿ ಅಂತಂದರೆ ಸ್ಪ್ರೇ ಥರ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಕೂದಲಿಗೆಲ್ಲ ಹರಡೋ ಥರ ಸ್ಪ್ರೇ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಹೇರ್ ವಾಶ್ ಅಂದರೆ ಈ ಥರ ಸ್ಪ್ರೇ ಮಾಡಿದ್ದಾದಮೇಲೆ ಯಾವುದೇ ರೀತಿ ಶಾಂಪು ಬಳಸೋ ಅವಶ್ಯಕತೆ ಇರಲ್ಲ. ಈ ಥರ ಸ್ಪ್ರೇ ಮಾಡಿದ್ದಾದಮೇಲೆ 1-2 ಸತಿ ಹೇರ್ ವಾಶ್ ಮಾಡ್ಕೊಂಬಿಡಿ, ನಿಮಗೆ ಕಂಫರ್ಟಬಲ್ ಆಗೋ ಥರ. ಅದಾದಮೇಲೆ ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಳ್ಳಿ. ಈ ರೀತಿ ನೀವು ಸ್ಪ್ರೇ ಥರ ಯೂಸ್ ಮಾಡಿದ್ರೂ ಕೂಡ ಕೂದಲು ತುಂಬ ಚೆನ್ನಾಗಿ ಉದ್ದ ಆಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಕೂದಲು ದಪ್ಪ ಆಗೋದಕ್ಕೂ ಸಹಾಯ ಮಾಡುತ್ತೆ. ಜೊತೆಗೆ ಎಲ್ಲೆಲ್ಲಿ ಸ್ವಲ್ಪ ಅಂದರೆ ಲೆಂತ್ ಇದ್ರೂ ಕೂಡ ದಪ್ಪ ಇರೋದಿಲ್ವಲ್ಲ, ಅಂಥವ್ರಿಗೂ ಕೂಡ ಕೂದಲು ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ಒಂದು ಈರುಳ್ಳಿಯಿಂದ ಒಂದು 3-4 ಥರ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಹೇರ್ ಕೇರ್ನ ಮಾಡ್ಕೊಬೋದು. ಆದಷ್ಟು ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಹೇರ್ ಕೇರ್ ಮಾಡ್ಕೊಳ್ಳೋದ್ರಿಂದ ಕೂದಲು ಆರೋಗ್ಯವಾಗೂ ಬೆಳೆಯುತ್ತೆ ಮತ್ತು ನಾವು ಕೂಡ ಆರೋಗ್ಯವಾಗಿರ್ತೀವಿ. ಹಾಗೆ ಕೂದಲು ಉದ್ದ ದಪ್ಪ ಆಗೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ಒಂದಿನ ಹಚ್ಚಿ ಆಮೇಲೆ ಸ್ಕಿಪ್ ಮಾಡಬಾರ್ದು. 1-2 ತಿಂಗಳಾದರೂ ವಾರಕ್ಕೆ 1-2 ಸತಿ ಅಪ್ಲೈ ಮಾಡ್ತಾ 1-2 ತಿಂಗಳು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಒಂದೊಳ್ಳೆ ರಿಸಲ್ಟ್ನ ನೀವು ನೋಡ್ತೀರಿ, ಒಂದೊಳ್ಳೆ ಡಿಫ್ರೆನ್ಸ್ನ ನೀವು ನೋಡ್ತೀರಿ. ಇದರ ಜೊತೆಗೆ ಕೆಲವರಿಗೆ ಇದರಿಂದ ಅಲರ್ಜಿ ಆಗುತ್ತೆ, ಕೆಲವರಿಗೆ ಇನ್ಫೆಕ್ಷನ್ಗಳಾಗುತ್ತೆ, ಕೆಲವರಿಗೆ ಆಗಲ್ಲ. ಆಮೇಲೆ ತಲೆಯಲ್ಲಿ ಕೆಲವರಿಗೆ ಗಾಯ ಇದ್ದಾಗ ಈ ರೀತಿ ಅಪ್ಲೈ ಮಾಡ್ಬೋದು ಅಂತ ಕೇಳಿದ್ರೆ ಫಸ್ಟ್ ಪ್ಯಾಚ್ ವರ್ಕ್ ಮಾಡಿ. ಅಂದರೆ ಗಾಯ ಇದ್ದರೆ ಖಂಡಿತವಾಗ್ಲೂ ಬಳಸಕ್ಕೆ ಹೋಗ್ಬೇಡಿ, ನೀವು ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರ್ ಆಗುತ್ತೆ. ಈ ರೀತಿ ಮಾಮೂಲಿಯಾಗಿ ಆರೋಗ್ಯವಾಗಿದ್ದರೂ ಕೂಡ ಕೂದಲು ಬೆಳೀತಾ ಇಲ್ಲ ಅನ್ನೋರಿಗೆ ಇದನ್ನು ಫಸ್ಟ್ ಪ್ಯಾಚ್ ವರ್ಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಅಡ್ಜಸ್ಟ್ ಆಗಿ ಕೂದಲು ನೀವು ಡಿಫ್ರೆನ್ಸ್ ನೋಡ್ತಿದ್ದೀರಾ, ನಮ್ಗೆ ಯಾವುದೇ ರೀತಿ ಅಲರ್ಜಿ ಆಗ್ತಿಲ್ಲ ಅಂತಂದರೆ ಮಾತ್ರ ಕಂಟಿನ್ಯೂ ಮಾಡಿ. ಹಾಗಾಗಿ ತುಂಬಾ ಡ್ಯಾಂಡ್ರಫ್ ಆಗಿ ಗಾಯಗಳಾಗಿರುತ್ತೆ, ಅಂಥವ್ರು ಬಳಸಕ್ಕೆ ಹೋಗ್ಬೇಡಿ. ಮಾಮೂಲಿಯಾಗಿ ಸ್ವಲ್ಪ ಇದ್ದು ಹೇರ್ ಕೇರ್ ಮಾಡಿದ್ರೆ ಮಾಡ್ಕೊಬೋದಪ್ಪ ಅಂತ ನಿಮ್ಗೆ ಅನಿಸುತ್ತೆ, ನಿಮ್ಗೆ ಅಲರ್ಜಿ ಆಗಲ್ಲ, ಏನು ಇನ್ಫೆಕ್ಷನ್ ಆಗಲ್ಲ ಅಂತಂದರೆ ಮಾತ್ರ ಇದನ್ನು ಯೂಸ್ ಮಾಡಿ. ಮತ್ತು ಈರುಳ್ಳಿಯಿಂದ ವೇಗವಾಗಿ ಕೂದಲು ಬೆಳೆಯುತ್ತೆ ಅನ್ನೋಕ್ಕೆ ಡೈಲಿ ಹಚ್ಚೋ ಅವಶ್ಯಕತೆ ಇರೋದಿಲ್ಲ. ವಾರಕ್ಕೆ 1-2 ದಿನ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಅಟ್ಲೀಸ್ಟ್ 1 ದಿನ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ತುಂಬಾ ಓವರಾಗಿ ಅಪ್ಲೈ ಮಾಡಿ ಕೂದಲು ಬೆಳೆಯೋದೇ ಇಲ್ಲ ಅಂತಂತ ಏನೂ ಹೇಳಕ್ಕೆ ಹೋಗ್ಬೇಡಿ. ತುಂಬ ಕೇರ್ಫುಲ್ಲಾಗಿ 1-2 ಸತಿ ಅಪ್ಲೈ ಮಾಡ್ತಾ ಬನ್ನಿ. ಯಾವುದೇ ಹೇರ್ ಕೇರ್ ಆಗಲಿ, ಯಾವುದೇ ಹೇರ್ ಪ್ರಾಡಕ್ಟು, ಹೇರ್ ಆಯಿಲ್ ಆಗಲಿ ಅಥವಾ ಹೇರ್ ಪ್ಯಾಕ್ಗಳಾಗಲಿ ಒಂದೇ ದಿನದಲ್ಲಿ ಯಾವುದು ಕೂಡ ರಿಸಲ್ಟ್ ಗೊತ್ತಾಗಲ್ಲ. ನೀವು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ರಿಸಲ್ಟ್ ಗೊತ್ತಾಗುತ್ತೆ. ಇದರ ಜೊತೆಗೆ ಹೇರ್ ಕೇರ್ ಮಾಡೋದ್ರ ಜೊತೆಗೆ ತುಂಬ ಚೆನ್ನಾಗಿರೋ ಫುಡ್ ತಿನ್ನಿ, ಆರೋಗ್ಯವಾಗಿರಿ, ಆರೋಗ್ಯಕರವಾಗಿರುವಂಥ ಆಹಾರನ ತಿನ್ನಿ, ಆಮೇಲೆ ಹೆಚ್ಚು ನೀರು ಕುಡೀರಿ, ಸ್ಟ್ರೆಸ್ನ ಕಡಿಮೆ ಮಾಡಿ, ಸಾಕಷ್ಟು ನಿದ್ದೆ ಮಾಡಿ. ಇದರಿಂದ ಕೂದಲು ಆರೋಗ್ಯವಾಗಿ ಬೆಳೆಯುತ್ತೆ, ನಾವು ಕೂಡ ಆರೋಗ್ಯವಾಗಿ ಇರ್ಬೋದು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವಾಟ್ಸಪ್ಪಲ್ಲೂ ಕೂಡ ನನ್ನ ಚಾನಲ್ ಇದೆ, ಅದರಲ್ಲೂ ಕೂಡ ಫಾಲೋ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.